Hello all, welcome to our channel Chitra Charche. Here is our non-spoiler review of the film Kantara Chapter 1 starring Rishabh Shetty, Rukmini Vasant and Gulshan Devaya, which is written and directed by also Rishabh Shetty. ಇನ್ನು ಈ ಮೂವಿ ಹೇಗಿದೆ ಅಂತ ಹೇಳಬೇಕು ಅಂದರೆ ನನಗೆ ಮೂವಿ ತುಂಬಾ ಇಷ್ಟ ಆಯಿತು. ಬಟ್ ಈ ಮೂವಿ ನನಗೆ ಕಾಂತಾರ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದರೆ ಶಿವನ ಹೂತೋಟ ಅಂತ ಕರೆಯುವ ಕಾಂತಾರದ ಮೇಲೆ ಬಾಂಗ್ಲಾದ ರಾಜನ ಕಣ್ಣು ಬೀಳುತ್ತೆ. ಸೊ ಆ ಕಾಂತಾರವನ್ನು ರಾಜ ದಕ್ಕಿಸ್ಕೊಂಡ ಇಲ್ಲ ಅನ್ನೋದು ಸಿನಿಮಾ. ಇಂಚುಮಿಂಚು ಮೊದಲ ಸಿನಿಮಾದ ಪ್ಲಾಟ್ ಥರನೇ ಇರುತ್ತೆ. ಇನ್ನು ಫಸ್ಟ್ ಆಫ್ ವಿಷಯಕ್ಕೆ ಬಂದರೆ ಸಿನಿಮಾದ ಮೊದಲಿನಲ್ಲಿನೇ ಆ ಕಾಂತಾರದ ಲೋರ್ನ ಸಾಲಿಡಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಪೇರಮೆ ಅಂದರೆ ರಿಷಬ್ ಶೆಟ್ಟಿ ಅವರ ಎಂಟ್ರಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಮೂವಿ ತನ್ನ 2 ಆ್ಯಕ್ಟ್ಗಳನ್ನು ಕೇವಲ ಸೆಟಪ್ ಮಾಡಲು ಮಾತ್ರ ಬಳಸ್ಕೊಳ್ಳುತ್ತೆ. ಅಂದರೆ ಕಾಂತಾರದ ವರ್ಲ್ಡ್ ಬಿಲ್ಡಿಂಗ್ ಆ್ಯಂಡ್ ಆ ರೈವಲ್ರಿನ ತೋರಿಸೋಕ್ಕೆ ಫಸ್ಟ್ ಹಾಫ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಫಸ್ಟ್ ಹಾಫ್ನಲ್ಲಿ ಕಾಮಿಡಿ ಬಹಳ ಇದೆ. ಆ್ಯಂಡ್ ಕೆಲವು ಜೋಕ್ಸ್ ನನಗೆ ಪರ್ಸ್ನಲಿ ಬಹಳ ಲ್ಯಾಂಡ್ ಆದವು, ಕೆಲವು ಆಗಲಿಲ್ಲ. ಆ್ಯಂಡ್ ಒಂದು ಮಿಡ್ ಇಂಟರ್ವೆಲ್ ಬ್ಯಾಂಗಿಂದ ಮೂವಿಯ ಇಂಟರ್ವೆಲ್ನ ಎಂಡ್ ಮಾಡ್ತಾರೆ. ಆ್ಯಂಡ್ ಮೂವಿಯ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗಿಂದ ಇನ್ನೂ ಓಡುತ್ತೆ ಮೂವಿ. ಅಂದರೆ ಸೀಕ್ವೆನ್ಸಿಂದ ಸೀಕ್ವೆನ್ಸ್ಗೆ ನಾವು ಜಂಪ್ ಆಗ್ತಾನೆ ಇರ್ತೀವಿ. ಆದರೆ ಮಧ್ಯದಲ್ಲಿ ಒಂದು ಪಾಸ್ ಬರುತ್ತೆ. ಇಟ್ ವಾಸ್ ವೆಲ್ ಪ್ಲೇಸ್ಡ್ ಅಂತ ಅನ್ನಿಸ್ತು. ಇನ್ನು ಈ ಮೂವಿಯ ಕ್ಲೈಮ್ಯಾಕ್ಸ್ಗಿಂತ ಮುಂದೆ ಬರೋ ಟ್ವಿಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಹಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಥ್ರಿಲ್ಲಿಂಗ್ ಮ್ಯಾನ್. ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿ ವಾಸ್ ವೆರಿ ಗುಡ್. ಕಾಂತಾರ ಮೂವಿಗಿಂತ 10 ಪಟ್ಟು ಚೆನ್ನಾಗಿದೆ. ಆ್ಯಂಡ್ ಆ ಸೆಟ್ಸ್ ಆ ಗ್ರ್ಯಾಂಡ್ವರ್ಸ್ ಮ್ಯಾನ್, ಇಟ್ಸ್ ಟೂ ಗುಡ್. ಇನ್ನು ಈ ಮೂವಿಯ ವರ್ಲ್ಡ್ ಬಿಲ್ಡಿಂಗ್ನ ಬಹಳ ಕೇರ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಇನ್ನು ಕಾಂತಾರ 1ನಿಂದ ಬಹಳ ಕಾಲ್ಬ್ಯಾಕ್ಸ್ ಇದೆ ಈ ಮೂವಿಲಿ. ಇನ್ನು ಈ ಮೂವಿಯ ವಿಜುವಲ್ಸ್ ವಿಷಯಕ್ಕೆ ಬಂದರೆ ಇಟ್ಸ್ ಡನ್ ಬೈ ಅರವಿಂದ್ ಕಶ್ಯಪ್ ಆ್ಯಂಡ್ ಇಟ್ ವಾಸ್ ಟೂ ಗುಡ್. ಈ ಮೂವಿಯ ಫ್ರೇಮ್ಸ್ ಬಹಳ ರಿಚ್ ಆಗಿ ಕಾಣಿಸ್ತಿದ್ವು ಸ್ಕ್ರೀನ್ ಮೇಲೆ. ಆ್ಯಂಡ್ ಎಕ್ಸ್ಪೆಷಲಿ ಕತ್ಲಲ್ಲಿರೋ ಶಾರ್ಟ್ಸ್ ಮಾತ್ರ ಅಲ್ಟಿಮೇಟ್ ಆಗಿದ್ವು. ಇನ್ನು ಮ್ಯೂಸಿಕ್ ಬೈ ಅಜನೀಶ್ ಲೋಕನಾಥ್ ಇವರ ಬಗ್ಗೆ ಹೇಳಬೇಕು ಅಂದರೆ ಈ ಮೂವಿ ತುಂಬ ಮಿಂಚಿದ್ದಾರೆ ಥ್ರೂ ಅವರ BGM ಆ್ಯಂಡ್ ಸಾಂಗ್ಸಿಂದ. ಇನ್ನು ಆ್ಯಕ್ಟರ್ಸ್ನ ವಿಷಯಕ್ಕೆ ಬಂದರೆ ರಿಷಬ್ ಶೆಟ್ಟಿ ಅವರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮೊದಲು ರುಕ್ಮಿಣಿ ವಸಂತ್ ಈ ಮೂವಿಲಿ ತಮ್ಮ ವರ್ಸಟಾಲಿಟಿ ಆ್ಯಕ್ಟಿಂಗ್ನ ತೋರಿಸಿ ನಮ್ಮನ್ನು ಇಂಟ್ರೆಸ್ಟ್ ಮಾಡ್ತಾರೆ ಗ್ಯಾರಂಟಿ. ಇನ್ನು ಗುಲ್ಶನ್ ದೇವಯ್ಯ ಆ್ಯಸ್ ಕುಲಶೇಖರ ಸ್ಕ್ರೀನ್ ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಹಿ ಡಿಡ್ ಎ ಗುಡ್ ಜಾಬ್. ಇನ್ನು ಉಳಿದ ಕಾಸ್ಟೆಲ್ಲ ಅವರವರ ಪಾತ್ರಗಳಿಗೆ ಜೀವನ ತುಂಬಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫೈನಲಿ ದ ಮ್ಯಾನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಆದ ರಿಷಬ್ ಶೆಟ್ಟಿ ಅವರ ಬಗ್ಗೆ ಹೇಳಬೇಕು ಅಂದರೆ ಹಿ ಈಸ್ ಎ ಪರ್ಫಾರ್ಮರ್ ಮ್ಯಾನ್. ವಾಟ್ ಅ ಪರ್ಫಾರ್ಮೆನ್ಸ್. ಹಿ ಪೀಕ್ಡ್ ಅಟ್ ಕ್ಲೈಮ್ಯಾಕ್ಸ್ ಮ್ಯಾನ್. ಸೂಪರ್ಬ್ ಆ್ಯಕ್ಟಿಂಗ್ ಬೈ ರಿಷಬ್ ಶೆಟ್ಟಿ. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬಂದರೆ ಶೆಟ್ರು ಈ ಡಿಪಾರ್ಟ್ಮೆಂಟ್ನಲ್ಲಿನೂ ಬಹಳ ಕಷ್ಟ ಬಿದ್ದಿದ್ದಾರೆ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಈ ಮೂವಿನ ನೀವು ಖಂಡಿತ ನೋಡಬೇಕು ಆ್ಯಂಡ್ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ನ ಪಡಿಬೇಕು ಅಂತ ಹೇಳ್ತಾ ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.